ಕಟ್ಟಿ ಹೋಗ್ಬೇಕು. ಇಲ್ಲ ರೊಕ್ಕ ಹೋಗ್ಯಾವ ಸಾರ್ ಅಂತಂದ್ APMC ಕೈ ಮುಗಿದು ನಮ್ಮ ಮಾವನವ್ರು ಕೈ ಮುಗಿದು ಸಾರ್ ಹೆಂಡ್ರ ಮಕ್ಳು ಎಣ್ಣೆ ಕುಡಿಯೋತ್ತಾಗೈತೆ ಸರ್ ಅಂತಂದ್ರ ಆಗ್ತಾಳೋ ಇದನ್ನ ವಾರ ಬಿಟ್ಟು ಬಂದ್ಬಿಟ್ಟು ಇಸ್ಕೊಡ್ತಂತ ಇದ್ರು. ವಾರ ಬಿಟ್ಟು ಮತ್ತೆ ಬಂದು ಅಲ್ಲಿದ್ದ ಬಂದ್ರು ಹೆಂಡ್ರ ಮಕ್ಳು ಬಂದು ಅವ್ನು ಮಾಲ್ ತಾಂಡನ ಮತ್ತೆ ಹೋದ್ನಪ್ಪ ಅಂದ್ರ ಕಾಲ ಮೇಲೆ ಕಾಲ ಅವನು ಹಾಕೊಂಡು ಕುಂತ್ಕೊಂಡು ಇವನು ಸಾರ್ ಒಂದು ಹೆಣ್ಮಗಳು ಸಾರ್ ಉಡಕ್ಕೆ ಹಾಕ್ರಿ ಸಾರ್ ನೀನು ರೊಕ್ಕ ಕೊಟ್ಟ ನನಗೆ ಉಡಕ್ಕೆ ಹಾಕ್ರಿ ನೀನೊಂದು ಅಣ್ಣದಂಗ ಅಂತಂದ ಶರಗೊಡ್ಡಿ ಕೇಳಿದ್ರು ಕೂಡ ಅವನಿಗೆ ಅಂತ ಕಣ್ಣ ಬಂದಿಲ್ಲ ಅಂದ್ರ ಅಂತನ್ನ APMC ಒಳಗ ಇಟ್ಕೊಂಡು ಅಂಗಡಿ ಕೊಡ್ಬೋದು ತಪ್ಪಲ್ಲ? ಯಾರು ತಪ್ಪು? APMC ಅಧ್ಯಕ್ಷನ್ ತಪ್ಪು. ಅಂಗಡಿ 10,000 ರೂಪಾಯಿ ಕೊಟ್ಟು ನಾನು ಕೊಟ್ರೆ ನನಗೆ ಅಂಗಡಿ ಕೊಡ್ತಾರಂದ್ರ ಮತ್ತೆ ನಂತ ಏನ್ ರೊಕ್ಕ ಇದೆ ಅಂತ ಆಲೋಚನೆ ಮಾಡ್ಬೇಕು. ನೀನ್ APMC ಒಂದು ಅಡೆ ಇಟ್ಕ ಅವ್ನ ಆಸ್ತಿ ಅಂತಸ್ತು ಅಡೆ ಇಟ್ಕ ನೀನ್ ಮಾಲ್ ಕೊಟ್ರ ಅವ್ರಿಗೆ ರೊಕ್ಕ ಕೊಡೋದ್ರೆ ಇದನ್ನ ಮಾರಿ ಕೊಡ್ತಾನೆ ಬೋಸ್ ಬಿಡ್ಕಂತ ಹೇಳು ಅಗ್ರಿಮೆಂಟ್ ಮಾಡಿಸಿ ಅವ್ನ್ ಏನೈತಿ ಆಸ್ತಿದ ಅಡೆ ಇಟ್ಕ ನೀವು ಅಡೆ ಇಟ್ಕೊಂಬಂಗ 10,000 ರೂಪಾಯಿ ಲೈಸೆನ್ಸ್ ಬರೋದು 30,000 ರೂಪಾಯಿ ಕೊಟ್ರೆ ಲೈಸೆನ್ಸ್ ಕೊಟ್ಟಾರಂದ್ರ ನಾನು ಮಾಡ್ತೀನಿ. ಇವತ್ತು 30,000 ರೂಪಾಯಿ ಮೆಷಿನ್ಕಾಯಿ ಬೆಳೆದು ಅಲ್ಲಿ APMC ಹೋದ್ರ ಒಂದ್ ಅಂಗಡಿ ತಾಣ ಮಾಡಿದ್ರ ರೈತರು ನಾಳೆ ಮಾಡೋಕೋದ್ರೆ ನಾನು ಮಾಡ್ತೇನೆ ಅಂಗಡಿ. ಹಂಗಾಗಿ ನಮ್ಮೂರಾಗ ಒಂದು 30 ಲಕ್ಷ ಇವತ್ತಿನ ಪರಿಸ್ಥಿತಿ ಕೂಡ ಎಣ್ಣೆ ಕುಡಿಯೋ ವಸ್ತು ಆಗೈತೆ ರೈತರದು ಬದುಕು. ಹಂಗಾಗೈತೆ 30 ಲಕ್ಷ ರೂಪಾಯಿ ರೊಕ್ಕ ಅವ್ರು ಅದೇ ರೊಕ್ಕ ಹೋಗಿರೋದಕ್ಕ ಇವತ್ತು ಅದೇ ರೊಕ್ಕ ಹೋಗಿರೋದಕ್ಕ ಇವತ್ತಿಗೆ ಒಂದು ಸಾಲ ಮೆಷಿನ್ ಕೂಡ ಇಟ್ಟಿಲ್ಲ. ಆ ರೈತ ಇವತ್ತು ಇಟ್ಟಿದ್ದಪ್ಪ ಅಂದ್ರೆ ಹೆಂಗ ಗುಂಟನ ಆಗ್ತದೆ ಭರತ್ ಅಂಗಡಿ ಮತ್ತೆ ಅವನಿಗೆ ಸಪೋರ್ಟ್ ಸರ್ಕಾರ ಮಾಡ್ತಾ ಪಂಚಾಯತ್ ನಮ್ಗೆ ಯಾರು ಸಪೋರ್ಟ್ ಮಾಡ್ಬೇಕು? ನಾವೇನ ಎಲ್ಲಾರು ಕತ್ಕೊಂಡು ಸಾರ್ ಹಿಂಗ ಆಗೇತ್ ಸಾರ್ ಅಂತ ನಾವು ದಯವಿಟ್ಟು ಅಲ್ಲಿ ಕೇಳಕ್ ಹೋದ್ರ APMC ಕೇಳಕ್ ಹೋದ್ರ ಲಾಠಿ ತಾಂಡ್ ಹೊಡ್ಸೋದು ಇಲ್ಲ ಗನ್ ಮೆನ್ಗಳು ತಂದು ಇವ್ರನ್ನ ಕರ್ಕೊಂಬಂದು ಬಜಾರ್ದಾಗ ಓಡಾಡ್ಸೋದು ಅಂದ್ರ ನಮ್ಮನ್ನ ಯಾರು ಕೇಳ್ಬೇಕು ಸರ್? ಅದು ನಮ್ಮ ಕಷ್ಟ ಯಾರು ಕೇಳ್ಬೇಕು? ಇಲ್ಲ ಮೀಟರ್ ಬಂದ್ರು ಅಂತಂದೇಳಿ ನಾವು ಮುಗುಳಿ ಬಾಯಿ ಮುಚ್ಕೊಂಡು ಹೆಂಗ ಮುಗಿದ ಹಂಗ ತೂಕ ಹಾಕ್ರಿ ಸರ್ ರೊಕ್ಕ ಕೊಡ್ತಾರ ವಾರ ಬಿಟ್ಟು ಕೊಡ್ತೀನಿ ನಿನ್ಗೆ ಏನ್ ಖರ್ಚು ಬೇಕಾ ತಗ ಒಂದ್ 5,000 ತಂಡ ನಡಿ ಅಂತಾರ. ಅದ್ ರೊಕ್ಕ ವಾರ ಬಿಟ್ಟು ಹಾಕ್ತಾರಂದ್ರು ಅವ್ರು ಪೊಲೀಸರು ತಿರುಗಾಡ್ತಾರಲ್ಲ ಅವ್ರನ್ನ ಇಸ್ಕೊಡ್ತಾರ ನಿನ್ನ ಅಂಗಡಿ ಯಾರ್ಯಾರು ಬಂದಿರಲಿ ನಾವು ಗನ್ ಮೇಲೆ ಹಿಡ್ಕೊಂಡು ತಿರುಗಾಡಿದ್ರ ಒಳಗ್ ಕುತ್ಕೊಂಡಿದ್ರ ಅವ್ರು ನಿಮ್ಗೆ ಏನ್ ಹಾಕಿಯೋ ಏನ್ ರೇಟ್ ಕೇಳಿಲ್ಲ ಅವ್ರು ಎದ್ರಿಕೊಂಡು ರೈತರು ಮತ್ತೆ ಅವ್ರಿಗೆ ರೊಕ್ಕ ಕೊಟ್ಟಿಲ್ಲ ಅಂತ ಅವ್ರೇನ ಕೇಳ್ತಾರ ಅಂದ್ರ ಎಲ್ಲಾರ ಕಲ್ತು ನಮ್ಮನ್ನ ಎದುರಿಸಿ ರೊಕ್ಕ ಮುನಿಗೋದ್ರು ಸುಂತಿಲ್ಲ ಅವ್ರು ನಾವು ಗಲಾಟೆ ಮಾಡಬಾರ್ದು ಯಾವನ್ನ ಕೇಳಬಾರ್ದು ನಾನು ಸೀಲಿಗೆ ಸದ ಅಂತ ಕೂಡ ಕೇಳೋ ಪೋಷನ್ ಇಲ್ಲ. 20 ಜನ ಅರೆಸ್ಟ್ ಮಾಡ್ಕೊಳ್ತಾರ ಏನ್ ಮುಲಾಜಿಲ್ಲ. ಇವತ್ತಿನವರೆಗೆ ಜೈಲೇ ದುಡ್ಡು ಬಂದ್ ಹುಡುಗ ನಮ್ಮ ಹುಡುಗ ಜನ ನಮ್ ತಮ್ಮನ ಮಗ ಮತ್ತೆ ಏನು ಸರ್ ನಾವೇನು ಅವ್ರನ್ನೇನು ಕೊಲೆ ಮಾಡಕ್ ಹೋಗಿದ್ವಾ ಜಗಳಾಡಕ್ ಹೋಗಿದ್ವಾ ಇಲ್ಲ ಅವ್ರನ್ನ ದೊಡ್ಡ ಮಾಡಕ್ ಹೋಗಿದ್ವಾ? ನಮ್ಮ ಮಾಲು ನಮ್ಮ ರೊಕ್ಕ ಕೊಡಂತ ಕೇಳಿದ್ರ ಇಲ್ಲ ಸರ್ ನಮಗೆ ಈ ರೇಟಿಗೆ ನಡೆಯಕ್ಲಂತ ಹೇಳಿ ಹೇಳಿದಕ್ಕನೇ ಇಷ್ಟು ತಪ್ಪ ಕೇಳಬಾರ್ದಾ? ಮತ್ತೆ ಇದು ಎಂತ ನ್ಯಾಯ ಸರ್? ಅದು ನಾವು ರೈತರು ಜೀವನ ಮಾಡಂಗಲ್ಲ ನಮಗೆ ಬೇರೆ ಬದುಕು ಬರಂಗಿಲ್ಲ. ನಾವು ಮಾಡ್ಬೇಕು ಅಯ್ಯಮ್ಮನಿಗೆ ಕೇಳ್ಬೇಕು ಅಯ್ಯಮ್ಮ ಕೊಡ್ತಾಳ. ಈ ನನ್ನ ಶರಣರು ಇದಾರ ನಮ್ಮ ಬ್ಯಾಡಿಗೆ ಶರಣರು ಬರೇ ಶರಣರು ಹಂಗದರು ದಳಾಳಿಗಳು ಹೆಂಗದರು ಯಾರ್ಯಾರು ಹೆಂಗದರು ಅನ್ಕತ್ತೆ ನಮ್ಗಂತೂ ರೈತರಿಗಂತೂ ಉಳಿಗಾಲಲ್ಲ ಸರ್. ಈಗ 5-6 ವರ್ಷ ಕೆಳಗ ಒಂದು ಸಣ್ಣ ಹುಡುಗನ ಕಳಿಸಿದ್ರು ಕೂಡ ಪಟ್ಟಿ ಸೀದಾ ಮನೆಗೆ ಬರ್ತಿತ್ತು ಇಷ್ಟ ಆಗೈತಿ ಇಷ್ಟೆಲ್ಲ ರೇಟ್ ಅಂತ. ಈಗ ದೊಡ್ಡವ್ರನ್ನ ಕಳಿಸಿದ್ರು ಮನೆ ಓನರ್ನ ಮೆಣಸಿನಕಾಯಿ ಮಾಲೀಕನ ಕಳಿಸಿದ್ರು ಕೂಡ ತಗೊಂಡ್ 5,000 ತಂದು ನಡಿ ವಾರ ಬಿಟ್ಟು ಹಾಕ್ತು. ಇವ್ರು ಏನು ಸರ್ ನಮ್ಮ ಒಂದು ಪಾಸ್ಬುಕ್ ಇಸ್ಕೊಂತಾರ ಪಾಸ್ಬುಕ್ ಇಸ್ಕೊಂಡಪ್ಪಲ್ಲ ವಾರ ಸರ್ ಹಾಕಿಲ್ಲ ಅಂದ್ರೆ ಇಲ್ಲ ಏನೋ ನಿಂದ್ರಾಗ ಏನೋ ಅದೇನೋ ನಂಬರ್ ಸರಿ ಇಲ್ಲ ಇನ್ನೊಂದು ತೊಡವ ಹಾಕಂತಾರ ಮತ್ತೆ ಒಂದು ವಾರ ಆಗ್ತದೆ. ಏನು ಸರ್ ಎಣ್ಣೆ ಕಮ್ಮಿ 100 ರೂಪಾಯಿ ಕಮ್ಮಿ ಅಂದ್ರೆ ಬಿಲ್ ತಗೊಂಡು ಎಣ್ಣಿಟ್ಟು ನಿಮ್ ಮನೆಗೆ ಹೋಗಿ 100 ರೂಪಾಯಿ ತಗೊಂಡು ಬಿಲ್ ತಗೊಂಬಂತಾನ. ನಾವು ಇಷ್ಟೊಂದು ಲಕ್ಷಾಂತರ ರೂಪಾಯಿ ಮಾಲ್ ತಂದು ಇವ್ರಿಗೆ ಉದ್ಯೋಗ ಬಿಟ್ಟು ಅದಕ್ಕಂದ್ರ ನಮಗೊಂದು ಇರ್ತದ ಪ್ರಪಂಚ. ಅವರು ರೊಕ್ಕ ಮಾಡ್ಕೊಂಡು ಒಂದು ರೊಕ್ಕ ಬಂದಿರ್ತ ನಮಗೆ 1 ರೂಪಾಯಿ 100 ರೂಪಾಯಿ ಕಡಿಮೆ ಐತೆ ಅಂದ್ರ ಬಿಲ್ ಎಲ್ಲಿಟ್ಟು ಎಣ್ಣೆಲಿಟ್ಟು ಹೋಗು 100 ರೂಪಾಯಿ ತಗೊಂಡು ಮನೆಗೆ ಬಂದು ಒಯ್ಯ ಅಂತ ಹೇಳ್ತಾರ. ನಮ್ಗೆ ಅದ್ರ ಕ್ಯಾಶ್ ಬರ್ತದೆ ಇವ್ರಿಗೆ ಯಾಕೆ ಕ್ಯಾಶ್ ಬರಕಲ್ಲ? ಮಾಡ್ತಕ್ಕಂಥ ವ್ಯವಹಾರ ಇದೇ ತಾನೇ ಅವ್ರದ್ದು. ಕ್ಯಾಶ್ ಹಾಕಿ ವ್ಯಾಪಾರ ಮಾಡಬಾರ್ದು. ಅವ್ರು ನಮ್ಮನ್ನು ಬಿಡೋರು ಸರ್ ಉದ್ರೆ ಬಿಡೋಣ ವರ್ಷಕ್ಕೆ ನಾವೇನು 1 ರೂಪಾಯಿ ಕೊಟ್ಟಿದ್ರೆ ಮಕ್ಕಳು ಉದ್ರೆ ಬಿಡೋಣ. ನಾವು 5 ಲಕ್ಷ 10 ಲಕ್ಷ ಒಂದೊಂದು ವ್ಯವಹಾರ ಮಾಡ್ತೀವಿ ಹಣ್ಣು ಅಂಗಡಿಯಾಗ 1 ಲಕ್ಷ ಉದ್ರೆ ಬಿಡೋಣ. ಯಾಕಂದ್ರೆ 100 ರೂಪಾಯಿ ಬಿಡಂಗಿಲ್ಲ ಲಕ್ಷ ಹೊಲ ಬರ್ಸಂತಾನ ನಿಂದು ಪಾಣಿ ತಗೊಂಡ್ ಸರಿ ನಂಬರ್ ತಗೊಂಬ ಇಲ್ಲಿಡೋ ನೀನು ಒಯ್ಯ ಅಂತಾನ. ಅಂದ್ರ ನಾವೆಲ್ಲ ಹೋಗ್ಲು ಈತಗ್ ನಾವು ತಿಂಗಳಗಟ್ಟನ ವರ್ಷಗಟ್ಟನ ಉದ್ರೆ ಬಿಟ್ಟು ರೊಕ್ಕ ಮುಣಿಸಿದ್ರು ಕೂಡ ಇವ್ರು ಯಾರು ಕೇಳಲ್ಲ. ಅದೇ ಒಂದು ಎಣ್ಣೆ ಅಂಗಡಿಯನ್ನ ಮುಣಿಸಿದ್ನಪ್ಪ ಅಂದ್ರೆ ಅದೇ ಸರ್ಕಾರ ಬಂದ ಪೊಲೀಸರು ಕಂಪ್ನಿ ಕೊಟ್ರೆ ಅವ್ನು ಎಲ್ಲಿ ಬದುಕೋಕ ನಾವೆಲ್ಲಿ ಬದುಕೋಕ್ ಸರ್? ನೀವೆಲ್ಲರೂ ಒಬ್ಬರಿಗೆ ಅವ್ರಿಗೆ ಸಪೋರ್ಟ್ ಮಾಡಿದ್ರ ನಾವೆಲ್ಲಿ ಬದುಕೋಕ್? ನಮ್ಗೆ ಯಾರು ಸಪೋರ್ಟ್ ಮಾಡ್ಬೇಕು? ನಾವು ರೈತರು ಒಟ್ಟುಗೂಡಿ ಹೋದ್ನಪ್ಪ ಅಂದ್ರೆ ಜೈಲಿಗೆ ಹಾಕ್ತಾರ ಮೇಲೆ ಮತ್ತೆ ನಮ್ ತಕ್ಕ ನಾವು ಯಾರಿಂದ ಬದುಕೋಕು? ಅಧಿಕಾರ ಇಲ್ಲ ಅಂದ್ರೆ ರೈತ ಇರೋದ ಇದ್ರಾಗಿಲ್ಲ. ಏನ್ ಮಾಡ್ಬೇಕು? ರೈತರನ್ನ ಕೇಳೋ ಸಮಸ್ಯೆ ಕೇಳೋ ಪುಣ್ಯಾತ್ಮರು ನಮ್ಮ ರಾಜ್ಯದಾಗ ಇಲ್ಲ. ರೈತನ ಕಷ್ಟ ಹೆಂಗೈತಪ್ಪ ಹೆಂಗಲ್ಲ ಎದಕ್ಕಾಗಿ ಅವನು ಈ ರೇಟ್ ಬೇಡ ಒಂದೇ ರೇಟ್ ಹಾಕಂತ ಅಂಬಕ್ಲು ಸರ್. ಕಾಯಿ ಮೇಲೆ ಹಾಕೋಕ ಒಳ್ಳೆ ಕಾಯಿನ 1 ರೂಪಾಯಿ ಮೇಲೆ ಇರ್ತತ ಕೆಟ್ಟ ಕಾಯಿ ಹೆಂಗಿರ್ತ ಅವ್ನು ಬರ್ದನಪ್ಪ ಬಿಡಿ ಪಟ್ಟಿಲಿ ಆಗಿತ್ತು ಅದು ಯಾವ ಪಟ್ಟಿಲಿ ಆಗೈತೆ ಅಂತ ನಾವೇ ನೋಡಿವ ಅವ್ರನ್ನ
ಒಂದ್ ರೂಪಾಯಿ ಕೂಡ ಇಲ್ಲ. ಕೊಟ್ರ ಕೊಡೋ ಇಲ್ಲದ್ರ ಬಿಡು. ನಾವ್ 12 ಗಂಟೆ ತನಕ ಅದಕ್ಕಾಗಿ. ನಿಂತು ತೂಕ ಹಾಕಿ ಸುಮ್ನೆ ಮುಚ್ಚನ್ ಮನೆಗೆ ಹೋಗ್ಬೇಕು ಸರ್ ನಾವು ಆ ಟೈಮ್ನಾಗ. ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಹೋಗಕ್ಕ. ಅವ್ರು ಹೆಂಗಿದ್ರು ನಿಗಾ ಮಾಡಿರ್ತಾರ 12 ಗಂಟೆ ತನಕ ನೋಡ್ತಾರ, ಬೆಳಗ್ಗೆ ತೂಕ ಹಾಕಿ ಹೋಗ್ತಾರಂತೆ ಅವ್ರ ನಿಗಾ ಅವ್ರಿಗೆ. ಆಮೇಲೆ 12 ಗಂಟೆ ತನಕ ನಿಂತು ತೂಕ ಹಾಕಿ ನಾವು ಇದ್ದಲ್ಲ ಉಳ್ಸ್ಕೊಂಡು ಹೋಗ್ಬೇಕು. ಆ ನಮ್ಮ ಮನೆ ಆಗೈತೆ ನಮ್ಗೆ. ಇದಿಷ್ಟು ಕೇಳಿದ್ರಲ್ಲ, ಇದಿಷ್ಟು ರೈತರ ಕಷ್ಟಗಳೆಲ್ಲ ಹೇಳ್ಕೊಂಡ್ರ. ಇದನ್ನ ವಿಡಿಯೋ ನೋಡಿದ್ರೆ ಯಾರು ಇದನ್ನ ಸಾಲ್ವ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸರ್ಕಾರಕ್ಕೆ ಇಷ್ಟೇ ಮನವಿ, ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರ. ಅಂದ್ರೆ ಬೆನ್ನೆಲುಬಾಗಿ ನಿಂತಿರೋ ರೈತರಿಗೆ ನಿಂತಂಬತ್ತು ಶಕ್ತಿ ಇಲ್ದಂಗ್ ಮಾಡಿದಾರ. ಯಾಕಂದ್ರ ನಮ್ಮ ರೈತರು ಪ್ರತಿಯೊಂದ್ರಲ್ಲೂ ಏನೋ ಒಂದು ಖರ್ಚು ಮಾಡ್ಲು ಜಾಸ್ತಿ ಬೆಲೆ ಹಾಕ್ತಾರ. ಬಟ್ ರೈತ ಬೆಳೆದಂತ ಬೆಳೆಗೆ ಒಂದು ಕನಿಷ್ಠ ನಿರ್ಧಾರವಾದ ಬೆಲೆ ಇಲ್ಲ. ಅದರಿಂದ ಏನಾಗ್ತಾರಪ್ಪ ಅಂದ್ರೆ ಇವತ್ತು ರೈತ ಹೆಂಡತಿ ಮಕ್ಕಳನ್ನ ಸಾಕೋದು ಕೂಡ ಕಷ್ಟ ಆಗ್ಬಿಡತ್ತೆ. ಸೊ ಇಂಥ ಪರಿಸ್ಥಿತಿಲಿ ಇವಾಗ ಕಷ್ಟ ಕಾಲದಲ್ಲೂ ಕೂಡ ಸಾಲ ಮಾಡಿ ಅದು ಮಾಡಿ ಬೆಳೆದಿರ್ತಾರೆ ಮೆಣಸಿನಕಾಯಿ. ಆ ಮೆಣಸಿನಕಾಯಿ ತಂದು ಹಾಕಿದ್ರು ಕೂಡ ಇಲ್ಲಿ ರೈತರಿಗೆ ಒಂದು ಬೆಂಬಲ ನಿರ್ಧಾರ ಬೆಲೆ ಇಲ್ಲ. ಆ ಬೆಲೆ ಇಲ್ಲ. ಮತ್ತೆ ಹೋದ್ರು ಮತ್ತೆ ಒಂದು ವಾರ ಬಿಟ್ಟು ಅಕೌಂಟ್ಗೆ ಹಾಕ್ತಾರ. ಅದ್ರದ್ದು 5 ಲಕ್ಷ ರೂಪಾಯಿ ಆಗಿರುತ್ತ. 5 ಲಕ್ಷ ರೂಪಾಯಿ ವಾರಕ್ಕೆ ಬಡ್ಡಿ ಎಷ್ಟಾಗ್ತ ಅದನ್ನು ಕೂಡ ಲೆಕ್ಕ ಮಾಡಿ ಜೀವನ ಮಾಡಂತ ರೈತರು ಇರ್ತಾರ. ಅಂತ ರೈತರು ಕೂಡ ಉಳಿಸ್ಬೇಕು. 30 ಲಕ್ಷ ಬಂದಿಲ್ಲ ಸರ್, ಹೇಳ್ರಿ ಸರ್ ನೀವು. ಎಕ್ಸಾಂಪಲ್ ಹೋದ ವರ್ಷ ಆ ಕಡೆ ವರ್ಷ 3 ವರ್ಷದ ಕೆಳಗಡೆ ಭರತ್ ಅಂಗಡಿ ಅಂತಾರ 30 ಲಕ್ಷ ರೂಪಾಯಿ ರೈತರಿಗೆ ನಮ್ಮೂರವರಿಗೆ ಕೊಡ್ಬೇಕು. ಬಾದ್ನಟ್ಟಿ ಗ್ರಾಮದವರಿಗೆ 30 ಲಕ್ಷ ರೂಪಾಯಿ ಕೊಡ್ಬೇಕು. ಇದುವರೆಗೂ ಕೊಟ್ಟಿಲ್ಲ. ಹೋಗಿ ಅಲ್ಲಿ ಕೇಳಿದ್ರೆ ಏನಂತಾರ ಕೊಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ಯಾರು ಹೊಣೆ? 30 ಲಕ್ಷ ರೂಪಾಯಿ ಯಾರು ಸರ್ಕಾರ ಕೊಡುತ್ತಾ ಇದಕ್ಕ? ಹೇಳ್ರಿ ನೀವ್ ಹೇಳ್ರಿ. ರೈತರು ಹೆಂಗ್ ಸಾಕ್ಬೇಕು ಆ 30 ಲಕ್ಷ ರೂಪಾಯಿ? ಮತ್ತೆ ಅಂತವ್ರನ್ನ ಅಂದ್ರ ಇದಕ್ ಶ್ಯೂರಿಟಿ ಇಲ್ದವ್ರ ರೈತರ APMC ಯಾವ ರೀತಿ ಅವ್ರನ್ನ ಅಂಗಡಿ ಮಾಡಕ್ ಬಿಟ್ಟಾರ? ಇದೆಲ್ಲ ಯಾರು ಕೇಳ್ಬೇಕು? ರೈತರು ಕೇಳ್ಬೇಕು. ರೈತರು ಕೇಳಿದ್ರೆ ಅಂದ್ರೆ ರೈತರೇ ಲಾಠಿ ಚಾರ್ಜ್ ಮಾಡಿಸೋದು, ಒಳಗಡೆ ಹಾಕೋದು ಮಾಡ್ತಾರ. ಇದಕ್ಕೆಲ್ಲ ಯಾರು ಹೊಣೆ? ಸರ್ಕಾರನೇ ಹೊಣೆ ಆಗ್ಬೇಕು. ಯಾಕಂದ್ರೆ ರೈತರ ಕಷ್ಟ ನಾವ್ ರೈತರಿದ್ರೇನೆ ಸರ್ಕಾರ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ. ಅದಕ್ಕೆ ಬೆನ್ನೆಲುಬಿಗೆ ಒಂದು ಅರ್ಥ ಒಂದು ವಾಕ್ಯ ಕೂಡ ಇಲ್ಲ. ಸುಮ್ನೆ ಅದು ಘೋಷಣೆ ಮಾಡ್ತಾರ ಅಷ್ಟೇ. ರೈತ ದೇಶದ ಬೆನ್ನೆಲುಬು ಅಂತ ಮೊದಲೆಲ್ಲ ಘೋಷಣೆ ಮಾಡ್ಯಾರ. ಅದನ್ನ ಹೇಳ್ಕೊಂತ ಬರ್ತಾರ. ರೈತರಿಗೆ ಒಂದು ಉಪಯೋಗವಾದ ಕೆಲಸ ಇವತ್ತಿಗೂ ಯಾರು ಮಾಡಿಲ್ಲ. ನಾವು ರೈತರು ಕಷ್ಟಪಟ್ಟು ಬೆಳಿತೀವಿ. ಬೆಳೆನ ತಂದು ಇಲ್ಲಿ ಮಾರ್ಕೆಟ್ ಹಾಕಿದಾಗ ಮಾರ್ಕೆಟ್ ಇಂದ ಒಂದು ವರ್ಷ ಹೊಲದಲ್ಲಿ ಎಷ್ಟು ಕಷ್ಟಪಟ್ಟಿರ್ತೀವಿ ಗೊತ್ತಿರೋದಿಲ್ಲ ಇವ್ರಿಗೆ. ಒಂದು ವಾರದ ಅಷ್ಟು ಕಷ್ಟ ಕೊಟ್ಬಿಡ್ತಾರೆ ನಮ್ಗೆ ಇಲ್ಲಿ. ಸೊ ಇದೇ ಉದ್ದೇಶಕ್ಕೋಸ್ಕರ ನೋಡಿದ್ರಲ್ಲ ರೈತರು ಎಷ್ಟೆಷ್ಟು ತಮ್ಮ ನೋವುಗಳನ್ನ ಕಷ್ಟಗಳನ್ನ ಹೇಳ್ಕೊಂಡಿದ್ರೆ. ಇದನ್ನ ನೋಡಿದ್ರಲ್ಲ ಸ್ವಲ್ಪ ನಮಗೆ ರೈತರಿಗೆ ಒಳ್ಳೇದ್ ಮಾಡ್ಲಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋ ಇಷ್ಟ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಆಗೋ ಮರೆಯದೆ ನಮ್ಮ ಪೇಜ್ಗೆ ಫಾಲೋ ಮಾಡಿ. ಧನ್ಯವಾದಗಳು.